ಬೆಳಗಾವಿ ಜಿಲ್ಲಾ ಸಂಕೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ಶುಕ್ರವಾರ ಮತ್ತು ಶನಿವಾರ ರಾತ್ರಿ ಮಧ್ಯದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರ್ತದೆ. ಸೊ ನಮಗೆ ಪೊಲೀಸರಿಗೆ ಒಂದು ಕಾಲ್ ಬರ್ತದೆ, ಇಲ್ಲಿ ಸಂಕೇಶ್ವರಲ್ಲಿ ಒಂದು ಕೊಲೆಯಾಗಿದೆ, ಇಲ್ಲಿ ತಕ್ಷಣ ಸ್ಥಳಕ್ಕೆ ಬನ್ನಿ ಅಂದರೆ ಕಾಲ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡೋ ಸಂದರ್ಭದಲ್ಲಿ ಬಾಬು ಶಂಕರ್ ಬೋಸ್ಗೋಡೆ ಒಂದು 35 ವರ್ಷ ಇರುವ ವ್ಯಕ್ತಿ ಒಂದು ತಲೆಗೆ ಕಲ್ಲಾಕಿ ಕತ್ತಿ ಅಥವಾ ಕುರ್ಪಿ ಅಂದರೆ ಹೇಳೋದರಿಂದ ಗಾಯ ಉಂಟುಪಡಿಸಿರ್ತಾರೆ. ಅದರಲ್ಲಿ ಮಿನಿಮಮ್ ಕಲ್ಲು ಹಾಕಿರೋದು ಒಂದು 4-5 ಕಲ್ಲು ಹಾಕಿದ್ದಾರೆ, ಒಂದು ಗಂಭೀರವಾದ ಗಾಯಗಳು ಪಡಿಸಿರ್ತಾರೆ. ಇವರು ಯಾರಂದ್ರೆ ನೋಡುವಾಗ ಇವರು ಸಂಕೇಶ್ವರಲ್ಲಿ ಜನತಾ ಪ್ಲಾಟಲ್ಲಿ ವಾಸ ಮಾಡ್ತಾ ಇರೋರು. ಪ್ರೋಟಾನ್ ಫೈನಾನ್ಸ್ ಅಂದರೆ ಒಂದು ಫೈನಾನ್ಸ್ ಕೂಡ ಇಟ್ಕೊಂಡಿರ್ತಾರೆ. ಇದ್ರ ಬಗ್ಗೆ ವಿಚಾರಣೆಯನ್ನು ನಾವು ಮುಂದುವರೆಸಿ ಚೆಕ್ ಮಾಡೋ ಸಂದರ್ಭದಲ್ಲಿ ಇದರಲ್ಲಿ ಒಂದು ಪ್ರಮುಖವಾಗಿ ಒಂದು 6 ಜನ ಅರೆಸ್ಟ್ ಆಗ್ತಾರೆ. ಅದಾದಮೇಲೆ ಸಹಕಾರ ಮಾಡಿರೋ ಇನ್ನೊಬ್ಬರು ಅರೆಸ್ಟ್ ಆಗ್ತಾರೆ. ಪ್ರಮುಖವಾದದಲ್ಲಿ ಸುಬ್ಬಾರಾವ್ ಆನಂತ ಬಿಸೂರೆ ಎಂಬ ವ್ಯಕ್ತಿ, ಇವರಿಗೆ ಒಂದು 35 ವರ್ಷ. ಇವರು ಮತ್ತು ಉಳಿದ ಒಂದು 5 ಜನ ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡು ಬಂದಿರ್ತದೆ. ಈ ಸುಬ್ಬಾರಾವ್ ಅವರ ಹೆಂಡತಿ ವರ್ಷ ಸುಮಾರು 4 ವರ್ಷದಿಂದ ಇವರನ್ನು ಬಿಟ್ಟು ಹೋಗಿರ್ತಾರೆ, ಸುಬ್ಬಾರಾವನ್ನು ಬಿಟ್ಟು ಹೋಗಿರ್ತಾರೆ. ಬಿಟ್ಟೋದ ನಂತರ ಬಾಬು ಶಂಕರ್ ಬೋಸ್ಗೋಡೆ ಅವ್ರಿಗೆ ಇಬ್ಬರಿಗೂ ಸಂಬಂಧವಾಗಿರ್ತದೆ. ಈಗ ಮೃತಪಟ್ಟಿರೋರ್ಗೂ ಕೊಲೆ ಮಾಡಿರೋರ್ಗೂ ಒಂದು ಸಂಬಂಧವಾಗಿರ್ತದೆ. ಸೊ ಇದು ಹಿಂದಿನಿಂದ ಈ ನಡೀತಾ ಇರೋದು ಇವರು ಫ್ಯಾಮಿಲಿಗೆ ಒಂದು ವ್ಯಕ್ತಿಗೆ ಒಂದು ಸಮಸ್ಯೆ ಆಗಿರ್ತದೆ. ಇದು ಜೊತೆಗೆ ಇವർക്ക് ಬಾಬು ಶಂಕರ್ ಬೋಸ್ಗೋಡೆ ಎಂಬುವರ್ಗೂ ಮರಡಿ ಫ್ಯಾಮಿಲಿ ಅಂದರೆ ಸಂಕೇಶ್ವರಲ್ಲಿ ಇರುವ ಭೀಮನಗರ್ ಮತ್ತು ಇಲ್ಲಿ ಜನತಾ ಪ್ಲಾಟಲ್ಲಿ ಇರುವ ಮರಡಿ ಫ್ಯಾಮಿಲಿಗೆ ಇವರಿಗೂ ಒಂದು ದಾರಿ ವಿಚಾರದಲ್ಲಿ ಒಂದು ಗಲಾಟೆ ಆಗಿರ್ತದೆ. 2024 ಗಲಾಟೆ ಆಗಿರ್ತದೆ. ಆ ಗಲಾಟೆಯಲ್ಲಿ ಏನಂದರೆ ಮರಡಿ ಫ್ಯಾಮಿಲಿಯಲ್ಲಿ ಒಬ್ಬರು ಈಗ ಮೃತಪಟ್ಟಿರುವ ಬಾಬು ಶಂಕರ್ಗೆ ಜಮೀನನ್ನು ಮನೆಯನ್ನು ಮಾರಾಟ ಮಾಡಿರ್ತಾರೆ. ಅದಕ್ಕೆ ಹೋಗೋ ದಾರಿಯಲ್ಲಿ ಈ ಮೃತಪಟ್ಟಿರೋರ್ಗೂ ಮರಡಿ ಫ್ಯಾಮಿಲಿಯವರಿಗೂ ಗಲಾಟೆ 2024 ಸಣ್ಣಪಟ್ಟ ಗಲಾಟೆ ಆಗಿರ್ತದೆ. ಅದು ಒಂದು ಗಲಾಟೆ. ಆ ಗಲಾಟೆಯಲ್ಲಿ ಮರಡಿ ಫ್ಯಾಮಿಲಿಗೆ ಇವರಿಗೂ ವ್ಯಕ್ತಿಗೆ ತುಂಬ ಆಗಿರ್ತದೆ. ಎರಡನೇದು ಈ ಸುಬ್ಬಾರಾವ್ ಆನಂತ ಅವರ ಹೆಂಡತಿಯನ್ನು ಅಕ್ರಮ ಸಂಬಂಧ ಇಟ್ಕೊಂಡಿರೋದ್ರಿಂದ ಇಬ್ಬರು ಸೇರಿ ಸುಬ್ಬಾರಾವ್ ಆನಂತನ್ನು ಮುಂದೆ ಇಟ್ಕೊಂಡು ಮರಡಿ ಫ್ಯಾಮಿಲಿಯವರು ಇವರನ್ನು ಪ್ಲ್ಯಾನ್ ಮಾಡಿ ಕೊಲೆ ಮಾಡಿರೋದು ಕಂಡು ಬಂದಿರ್ತದೆ. ಮರಡಿ ಫ್ಯಾಮಿಲಿಯಲ್ಲಿ ಅಕ್ಷಯ್ ಬಾಬಾ ಸಾಹಿಬ್ ಮರಡಿ ಇವನಿಗೊಂದು 26 ವರ್ಷ, ಪವಾರ್ ಶ್ರೀಧರ್ ಮರಡಿ 23 ವರ್ಷ, ಅನಿಲ್ ಬಾಲಾಸಾಹಿಬ್ ಮರಡಿ 22 ವರ್ಷ, ಸಂದೀಪ್ ಅಪ್ಪ ಸಾಹಿಬ್ ಮರಡಿ 32 ವರ್ಷ. ಈ 4 ಜನವನ್ನು ಹೋಗಿರ್ತಾರೆ. ಇವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ ಇವರ ಜೊತೆಗೆ ಕೆಲಸ ಮಾಡ್ತಾ ಇರುವ ಅಭಿಷೇಕ್ ಬಸವರಾಜ್ ಎಂಬ 23 ವರ್ಷ ಹುಡುಗ, 23 ವರ್ಷ ಇರುವ ಇನ್ನೊಬ್ಬನು ಇದನ್ನು ಎಲ್ಲಿ ಮೂವ್ಮೆಂಟ್ ಎಲ್ಲಿ ಇರ್ತದೆ, ಮೃತಪಟ್ಟಿರುವ ಬಾಬು ಶಂಕರ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ರಾತ್ರಿಯಲ್ಲಿ ಮೂವ್ಮೆಂಟನ್ನು ನೋಡಿ ಉಳಿದ 5 ಅಕ್ಯೂಸ್ಡ್ಗೆ ಇನ್ಫಾರ್ಮೇಷನನ್ನು ಕೊಟ್ಟು ಅದು ಮೂಲಕ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದರಲ್ಲಿ ಅಭಿಷೇಕ್ ಅವನ ಮೃತಪಟ್ಟಿರೋರ ಸ್ಫೂರ್ತಿ ಬಾರ್ಲಿಂದ ರಾತ್ರಿ ಒಂದು 12:45 ಅಲ್ಲಿಂದ ಕುಡಿದು ಅಲ್ಲಿಂದ ಬರೋ ಸಂದರ್ಭದಲ್ಲಿ ಇವರು ಮೂವ್ಮೆಂಟನ್ನು ಟ್ರ್ಯಾಕ್ ಮಾಡಿಬಿಟ್ಟು ಸುಬ್ಬಾರಾವ್ ಆನಂತಕ್ಕೆ ಮತ್ತು ಉಳಿದ 4 ಜನರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಈ 5 ಜನವನ್ನು ಸೇರಿ ಅಲ್ಲಿ ಸ್ಥಳದಲ್ಲಿ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದರಲ್ಲಿ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ ಎಲ್ಲ ಅಕ್ಯೂಸ್ಡ್ 6 ಜನ ಅಕ್ಯೂಸ್ಡ್ ಯಾರು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಮರಡಿ ಫ್ಯಾಮಿಲಿಯಿಂದ 4 ಜನ ಯಾರ್ಯಾರು ಕೊಲೆ ಮಾಡೋಕ್ಕೆ ಹೋಗಿದ್ದಾರೆ ಮತ್ತು ಸುಬ್ಬಾರಾವ್ ಅನಂತ ಎಲ್ಲರೂ ಸೇರಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಆಲ್ರೆಡಿ. ಇದರಲ್ಲಿ ಬೇರೆ ಯಾರು ಪಾತ್ರ ಇದೆ, ಬೇರೆ ಯಾರು ಹಿಂದೆಯಿಂದ ಯಾರು ಸಹಕಾರ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೀತಾ ಇದೆ. ಸೊ ಕೇಸನ್ನು ಬಾಬು ಶಂಕರ್ ಬೋಸ್ಗೋಡೆ ಅವರ ಫ್ಯಾಮಿಲಿಯವ್ರ ಕಡೆಯಿಂದ ಅವ್ರು ಕೊಟ್ಟಿರೋದು ಪ್ರಕಾರ ಕೇಸನ್ನು ದಾಖಲು ಮಾಡಲಾಗಿದೆ. ಸೊ ಈ ಈ ವಿಚಾರಣೆಯನ್ನು DSP ಅವರ ನೇತೃತ್ವದಲ್ಲಿ ಪರ್ಸನಲಾಗಿ ಮಾನಿಟರ್ ಮಾಡ್ತಾರೆ. DSP ರವಿನಾಯಕ್ ಅವರು ಮತ್ತು ಸಂಕೇಶ್ವರ್ ಇನ್ಸ್ಪೆಕ್ಟರ್ ಗಣಪತಿ ಅವರು ಎಲ್ಲರೂ ವಿಚಾರಣೆಯನ್ನು ಕೂಡ ನಡೀತಾ ಇದ್ದಾರೆ. ವಿಚಾರಣೆ ಮುಂದುವರಿತಾ ಇದೆ. ಇದರಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಂಬುದ್ರ ಬಗ್ಗೆ ವಿಚಾರಣೆ ಮುಂದೆ ನಡೀತಾ ಇದೆ. ಸೊ ಇತ್ತೀಚೆಗೆ ನಮ್ಮ ಗಮನಕ್ಕೆ ಇಲ್ಲ ನನ್ನ ಕಡೆನೂ ಯಾರು ಬಂದಿರಲ್ಲ. ಹಿಂದೆ ಯಾರು ಅಂತಾಗ ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ರೈಟಿಂಗಲ್ಲಿ ಯಾವುದು ಮೇಲ್ ಯಾವುದೇ ಕಾರಣ ಇದೆ ಅಂದರೆ ಅದು ಚೆಕ್ ಮಾಡ್ತೀವಿ. ಅದು ಇರುವುದಾಗಿ ಕಂಡು ಬಂದಿರ್ತದೆ. ಬಾಬು ಶಂಕರ್ ಅವ್ರಿಗೂ
ಸುಬ್ಬಾರಾವ್ ಅನಂತ ಬೋಸ್ಗೋಡೆ ಅವರು ವೈಫ್ಗೂ ಅಕ್ರಮ ಸಂಬಂಧ ಇರೋದು ಕಂಡು ಬಂದಿರುತ್ತದೆ. ಅವ್ರ ಜೊತೆಗೆ ಪ್ರೋಟಾನ್ ಫೈನಾನ್ಸ್ ಅಂದರೆ ಒಂದು ಫೈನಾನ್ಸನ್ನು ಇಟ್ಕೊಂಡು ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಅದರಲ್ಲಿ ಒಂದು ವೇಳೆ ಎಕ್ಸಾರ್ಬಿಟನ್ ಇಂಟ್ರೆಸ್ಟ್ ರೇಟ್ ಮಾಡುವ ಸಂದರ್ಭದಲ್ಲಿ ಅದು ವಿರುದ್ಧ ಕೂಡ ಕೇಸ್ ಮಾಡಬೇಕಾಗುತ್ತೆ. ಸೊ ಅದು ಬಗ್ಗೆ ಆಲ್ರೆಡಿ ಒಂದು ಕೇಸ್ ಆಲ್ರೆಡಿ ಇದು ಸಂಬಂಧವಾಗಿ ಕೇಸ್ ಹಿಂದೆ ಒಂದು ಕೇಸ್ ಕೂಡ ಆಗಿರೋದು ಕಂಡು ಬಂದಿರ್ತದೆ. ಸೊ ಸುಬ್ಬರಾವ್ ತೊಗೊಂಡಿರೋದು ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಸುಬ್ಬರಾವ್ ವೈಫಕ್ಕೂ ಈ ಬಾಬುರಾವ್ಗೂ ಅಕ್ರಮ ಸಂಬಂಧ ಇರೋದು ಕಂಡು ಬಂದಿರ್ತದೆ. ಇದಕ್ಕೆ ಹಿಂದೆ ಈ ಬಾಬುರಾವ್ ಬೇರೆ ಕಡೆ ಫೈನಾನ್ಸಲ್ಲಿ 2024 ಮತ್ತು ಅದಕ್ಕೆ ಹಿಂದೆ ಬೇರೆ ಕಡೆ ಫೈನಾನ್ಸ್ ವಸೂಲಿ ಮಾಡೋಕ್ಕೆ ಹೋಗುವಾಗ ಒಂದು ಲೇಡಿ ಒಬ್ಬರು ಕಂಪ್ಲೇಂಟ್ ಕೊಡೋದು FIR ದಾಖಲಾಗಿರ್ತದೆ. ಸೊ ಯಾವ ಥರ ಬೇಕು? ಸೊ ಇಲ್ಲ, ಮರಡಿ ಫ್ಯಾಮಿಲಿಯಿಂದ ಬಾಬು ಶಂಕರ್ ಒಂದು ಜಮೀನನ್ನು ಪರ್ಚೇಸ್ ಮಾಡ್ತಾನೆ. ಸೊ ಮರಡಿ ಫ್ಯಾಮಿಲಿಯಲ್ಲಿ ಒಬ್ಬರು ಇವ್ರಿಗೆ ಕ್ಲೋಸ್ ಇರ್ತಾರೆ. ಆವಾಗ ಮನೆಯನ್ನು ತೊಗೊಂಡು ಮುಂದುವರಿಯೋ ಸಂದರ್ಭದಲ್ಲಿ ಉಳಿದ ಮರಡಿ ಫ್ಯಾಮಿಲಿ ಅವ್ರಿಗೆ ಅದರಲ್ಲಿ ಇಷ್ಟ ಇಲ್ಲ. ಅವರು ಮರಡಿ ಫ್ಯಾಮಿಲಿಯ ಸುತ್ತಮುತ್ತ ಇರುವ ಒಂದು ಜಾಗದಲ್ಲಿ ಇವರು ಹೋಗಿ ಅಲ್ಲಿ ಜಮೀನನ್ನು ಪರ್ಚೇಸ್ ಮಾಡೋದಲ್ಲಿ ಅವ್ರಿಗೆ ವೈಮನಸ್ಸಾಗಿದೆ. ಅದರಲ್ಲಿ ಒಂದು ಗಲಾಟೆನ ಆಗಿರ್ತದೆ. ಸೊ ಅದರಲ್ಲಿ ಹಾದಿಯಲ್ಲಿ ನಾವು ಬಿಡಲ್ಲ, ಇಬ್ಬರಿಗೆ ಹಾದಿಯಲ್ಲಿ ಗಲಾಟೆ ಆಗಿರೋದು ಕಂಡು ಬಂದಿರ್ತದೆ. ಅವರು ವರ್ಷ ಎಂಬುವರು ಸುಮಾರು 4 ವರ್ಷದಿಂದ ಬೇರೆ ಕಡೆ ಇದ್ದಾರೆ. ವೈಫ್ ಜೊತೆ ಇಲ್ಲ, ಈಗ ಬಾಬುರಾವ್ ಜೊತೆಗೇನೂ ಇಲ್ಲ. ಅವರು ಒಬ್ಬರೇ ಬೇರೆ ಕಡೆ ಇದ್ದಾರೆ. ಬೇರೆ ಮನೆ ಮಾಡಿಕೊಂಡು ಈ ಮನೆ ಮಾಡಿಕೊಟ್ಟಿರೋದು ಬಾಬುರಾವ್ ಅಂದರೆ ಒಂದು ಸುದ್ದಿ ಇದೆ. ಎರಡೂ ಇದೆ. ಸೊ ಇದು ಫ್ರಂಟಲ್ಲಿ ತೋರಿಸೋದಕ್ಕೆ ಅನೈತಿಕ ಸಂಪರ್ಕದಿಂದ ಇದಾಗಿರೋದಾಗಿ ತೋರಿಸಿರ್ತಾರೆ. ಬಟ್ ಇದರಲ್ಲಿ ಹಾದಿ ವಿಚಾರಣೆಯನ್ನು ಆಗಿರೋದು ಕಂಡು ಬಂದಿರ್ತದೆ. ಜಮೀನು ಡಿಸ್ಪ್ಯೂಟಲ್ಲಿ ಮತ್ತು 2 ಅನೈತಿಕ ಈ 2 ಫ್ಯಾಮಿಲಿಗೆ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇದೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ಇದೆ.